ಓಕೆ ಸ್ನೇಹಿತರೆ, ಇಲ್ಲಿ ಗಿಡ ಕಾಣ್ತಾ ಇದೆ ಅಲ್ವಾ ನಿಮಗೆ? ನೋಡಿ, ಈ ಥರ ಸಣ್ಣದಾಗಿ ಕೆಂಪಾಗಿ ಕಾಯಿ ಆಗಿದ್ದವು. ಇದೇನೋ ಸುಮ್ಮನೆ ಶೋ ನೆರಳಿಗೋಸ್ಕರ ಅಂತ ಹಚ್ಚಾರಂತ ನನಗನ್ನಿಸ್ತು. ಗುಲ್ಗಂಜಿ ಅಂತ ನಾವು ಸಣ್ಣರಿದ್ದ ನೋಡ್ತಾ ಇದ್ವಿ, ಗುಲ್ಗಂಜಿ ಅಂತ ಹೇಳ್ಬಿಟ್ಟು ಸಿಗ್ತಿದ್ವು. ನಾ ಅದೇ ಗುಲ್ಗಂಜಿ ಇರಬಹುದೇನೋ ಅಂತ ಅಂದ್ಕೊಂಡೆ. ಅಲ್ಲ ಅಂತೆ ಗುಲ್ಗಂಜಿ ಅಂದರೆ. ನಿಮ್ಗೆ ಗೊತ್ತಾ ಗುಲ್ಗಂಜಿ? ಯಾರಿಗೆಲ್ಲ ಗೊತ್ತು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಗುಲ್ಗಂಜಿ ನೋಡಿದ್ದೀರಾ ಹೇಳಿ. ಓಕೆ ಸ್ನೇಹಿತರೆ, ಅತಿ ಗುಲ್ಗಂಜಿ ಗಿಡ ಅಂದರೆ ಹೆಂಗಿರ್ತಾವೆ? ಗುಲ್ಗುಂಜಿ ಗಿಡ ಅಂದ್ರ ಅದು ಸಣ್ಣ ಅದು ಹೇಳೆ ಹುಣಸಿ ತಪ್ಪಲ್ದಂಗ ಸಣ್ಣ ಎಲಿ ಇರ್ತದ, ಬೆಳ್ಳಿ ಎಪ್ಪಲೆ ಇರ್ತದ. ಅದು ಭಾಳ ಚಲೋ ರೀ. ಅದು ಔಷಧಕ್ಕೆ ಬರ್ತದ. ಬಿಳಿ ಗುಲ್ಗುಂಜಿ ಇರ್ತದ, ಕೆಂಪು ಗುಲ್ಗುಂಜಿ ಇರ್ತದ, ಬಿಳಿದನು ಬೆಳ್ಳಗೆ ಬಿಳಿ ಗುಲ್ಗುಂಜಿ ಅಂದ್ರ ಅದು ತಪ್ಪಲ ಔಷಧ. ಅದು ಚಲೋ. ಅದು ತಪ್ಪಲ ನಮ್ಮಂತವ್ರು ಬಿಳಿ ಗುಲ್ಗುಂಜಿನೂ ಚಲೋ, ಕೆಂಪು ಗುಲ್ಗುಂಜಿನೂ ಚಲೋ. ನಾನ್ ನೋಡಿಲ್ಲ ಅದು. ಆದ್ರ ಔಷಧಕ್ಕೆ ಬರ್ತದ ಅದು 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 ಹೇಳತ್ತೆ. ನಾನು ಕೆಂಪು ಗುಲ್ಗಂಜಿ ಅಷ್ಟೇ ನೋಡಿದ್ದೆ. ಕೆಂಪು ಗುಲ್ಗಂಜಿ ಅಂದ್ರೆ ಅದು ಕೆಂಪನು ಎತ್ತಿನ ಕಣ್ಣಿಗೆ ಮಣ್ಣೆತ್ ಮಾಡಿದಾಗ ಕಣ್ಣಿಗೆ ಹಚ್ತಾರಲ್ಲ, ಅದು ಅಷ್ಟೇ ನೋಡಿದ್ದೆ ನಾನು. ನೋಡಿದಲ್ಲ. ಬಿಳಿ ಗುಲ್ಗುಂಜಿನೂ ಇರ್ತದ. ಅದು ಬಿಳಿ ಗುಲ್ಗುಂಜಿ ಔಷಧಕ್ಕೆ ಬರ್ತದ. ಅದು ಕೊಂಡಾದ್ರೆ ಹಂಗಿರ್ತಾವ ಹಂಗಿರ್ತಾವ. ಕೆಂಪು ಗುಲ್ಗುಂಜಿ ಕೊಂಡಿರ್ತಾವಲ್ಲ ಕರ್ರಗ, ಈ ಬೆಳ್ಳಗ ಇದು ಸಚ್ಚ ಇರ್ತದ. ಕೊಂಡಾದ್ರ ಹಂಗಿರ್ತಾವ. ನಮ್ಮಂಗೆ ಕೊಂಡಾದ್ರ ನಮ್ಮ ಕೊಂಡು ಗುಡ್ಡೆ ಹಂಗವ ಹಂಗೆ ಇರ್ತದ. ಅದಕ್ಕ ಕೆಂಪು ಗುಲ್ಗುಂಜಿಗೆ ಕರಿ ಕಾಣೆ ಇರ್ತದ, ಇದಕ್ಕೂ ಕೆಂಪು ಕಾಣೆ ಇರ್ತದ. ಅಲ್ಲ, ನಾನು ಗುಲ್ಗಂಜಿ ನೋಡಿಲ್ಲ ಅಂತ ತಗೊಂಬಂದಿದ್ದ ತಂದನ 2 ಐತಿ. ನಾನು ಸುಮ್ಮನೆ ನೋಡಿ ಗೊತ್ತಾಗಬೇಕು ಅಂತ. ಕೆಂಪಗದವ ಅಂದ್ರೆ ಬಿಳಿ ನೋಡಿಲ್ಲ ನಾನು. ಬಿಳಿನೂ ಅವ. ಬಿಳಿದೇನದ ಹೆಣ್ಣು ಮಕ್ಕಳಿಗೆ ಏನಾರ ಆಗಿತ್ತು ಅಂತಂದ್ರ ಅದು ದಿನ ಮುಂಜಾನೆ ಇಷ್ಟಿಟ್ಟು ತಿನ್ಬೇಕು. ತಪ್ಪಲ ಸೆಕೆ ಇರ್ತದ. ಅದೇನು ಕೈ ಇರಂಗಿಲ್ಲ, ಏನೇ ಇಲ್ಲ. ಸೆಕೆನೇ ಇರ್ತದ. ಬಿಳಿದು ಹಿಂಗೇನಾರ ಹೋಗ್ತಿರ್ತದ. ಹೋಗೋ ಸಂಬಂಧ ಅಂತದ. ಆಗಿನ ಸುದ್ದಿ ಇತ್ತು. ಈಗೇನದ ಈಗ ಬರೇ ದವಾಖಾನಿ ಅದ. ಈ ಬರೇ ದವಾಖಾನಿ ಬೆಕ್ಕದಂತ ಎಲ್ಲ ಈ ಭೂಮಿ ಮ್ಯಾಲ ಯಾವುದು ನಾಟಿರ್ತದ ಅಂದ್ರ ಅದನ್ನೆಲ್ಲಾನು ಔಷಧಕ್ಕೆ ಬರ್ತದ. ಅಂದ್ರ ನಮ್ಮ ಮೂಡ್ ಮಂದಿಗೆ ಗೊತ್ತಿರಂಗಿಲ್ಲ. ಈಗ ಏನಾರ ಒಂದ್ ಸ್ವಲ್ಪ ಏನಾರ ಆದ್ರೆ ಆಗಿಂದ ದವಾಖಾನಿಗೆ ಹೋಗ್ತಾರ. ಈ ದರ ಒಂದು ದವಾಖಾನಿ ಮುಂದಾಗ್ಯದ. ಈಗೆಲ್ಲಾನು ಅವು ದೇಶೀಯ ಔಷಧನೇ ಕಮ್ಮಿ ಆಗ್ಯದ. ದವಾಖಾನಿನೇ ಹೆಚ್ಚು ನಡೆದ ನೋಡ್ರಿ ಈಗ. ಅದು ಪ್ರತಿಯೊಂದು ಭೂಮಿ ಮೇಲೆ ಬೆಳೆದ ಪ್ರತಿಯೊಂದು ಸಸ್ಯ ಕೂಡ ಆಯುರ್ವೇದಿಕದಲ್ಲಿ ಐತಿ. ಇವಾಗ ಆದ್ರೂ ಐತಿ, ಆದ್ರೆ ಜನಗಳಿಗೆ ಗೊತ್ತಿಲ್ಲ. ಕೆಲವ್ರು ಗೊತ್ತಿದ್ದಲ್ಲ ಇರಬಹುದು. ನಾನು ನೋಡೋದಕ್ಕದು ಬೀಜ ಕೆಂಪಗಿತ್ತಲ್ಲ, ಅದು ಹಣ್ಣು ಕೆಂಪಗಿತ್ತಲ್ಲ. ಗುಲ್ಗಂಜಿನೇ ಇರ್ಬಹುದೇನೋ, ನಾನಂತೂ ನೋಡಿಲ್ಲ ಅದು ಅನ್ಕೊಂಡೆ ನಾನು. ಬೆಳ್ಳಿ ಸೋಕಿ ಬೆಳ್ಳಿ ಅಂತೇಳಿ ನಾಳಿಗೆ ಅಂತ ಹಂಗೆ ಬೇರೆ ಆಲ್ದ ಗಿಡದ ಬೇರೆ ಹಂಗ್ ಬಿಡುತ್ತ ಹಂಗ್ ಬಿಡಕೈತದ. ಇದ ಬಾರ್ 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 ಬಿಡಕೈತದ. ಓಕೆ, ಇನ್ನೊಂದು ಹೇಳ್ಬೇಕಂದ್ರೆ ಸ್ನೇಹಿತರೆ, ಹಳ್ಳಿಗಳಲ್ಲಿ ಜಲ್ದಿ ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಆಯುರ್ವೇದಿಕ್ ಔಷಧಿ ತೊಗೊಳ್ಳೋದೇ ಜಾಸ್ತಿ. ಅವ್ರಿಗೆಲ್ಲ ಗೊತ್ತು. ಯಾಕಂದ್ರೆ ಅವ್ರು ಜಾಸ್ತಿ ದವಾಖಾನೆಗೆ ಹೋಗಿಲ್ಲ. ಆದ್ರೆ ಇವಾಗ ಇತ್ತೀಚೆಗೆ ದವಾಖಾನೆ ಅನ್ನೋದು ಕಾಮನ್ ಆಗಿಬಿಟ್ಟವ. ಆ ಥರ ದೊಡ್ಡ ರೋಗ ಬಂದ್ರೆ ಹೋಗಲೇಬೇಕು. ಅಂದರೆ ಆಯುರ್ವೇದಿಕ್ ಔಷಧಿನೇ ಜಾಸ್ತಿ ತೊಗೊಳ್ಳೋದು. ತಪ್ಪಲ, ತಡಿ, ಕಾಯಿ ಇಂಥದ್ರಿಂದನೇ ಅವ್ರ ಆರೋಗ್ಯ ಚಂದಾಗಿ ಇಟ್ಕೊಂಡು ಬಂದಿರೋ ಅಂಥವ್ರು ಗೊತ್ತು. ಇವಾಗಲಾದರೂ ಅವ್ರಿಗೆ ಅಂದರೆ ನಾವು ನಮ್ಮ ಜನ್ರೇಷನ್ ಪ್ರಕಾರ ಹೇಳಬೇಕಂದ್ರೆ ನಾವು ಏನರ ಸ್ವಲ್ಪ ಆದ್ರೂ ಪಟ್ಟ ಹಾಸ್ಪಿಟ್ಲಿಗೆ ಹೋಗಿಬಿಡ್ತೀವಿ. ಆದರೆ ಇಲ್ಲ, ಅವರು ಪ್ರತಿಯೊಂದಕ್ಕೂ ಮನೆ ಮದ್ದು. ಈಗ ಸಣ್ಣದರಿಂದ ಹಿಡ್ಕೊಂಡು ಕೆಮ್ಮು, ಶೀತ, ಜ್ವರದಿಂದ ಹಿಡ್ಕೊಂಡು ಲೇಡೀಸ್ ಪ್ರಾಬ್ಲಮ್ ಇರ್ತಾವಲ್ಲ ಅಲ್ಲಿವರೆಗೂ ಆಯುರ್ವೇದಿಕ್ ಔಷಧಿನೇ ಮಾಡ್ಕೊಂಡು ಬಂದಾರ ಅವರು. ಆದರೆ ನಮಗೆ ಗೊತ್ತಿಲ್ಲ. ಅವರೆಲ್ಲನೂ ಅನುಭವ ಐತಿ. ಅವರೆಲ್ಲನೂ ಅರ್ಧ ಕುಡ್ದಾರ, ಗೊತ್ತೈತಿ. ಅದಕ್ಕೆ ಇಷ್ಟೆಲ್ಲ ಹೇಳಿದ್ರು ಅವರು. ಇದೇನು ನುಗ್ಗಿ ಅಂತೇಳಿ ನುಗ್ಗಿಕಾಯಿ ಪಲ್ಯಕ್ಕೆ ಮಾಡ್ತಿದ್ರ. ಸಣ್ಣ ಮಕ್ಕಳಿಗೆ ಏನದ ಸಂಡ ಸತ್ತಿರ ನುಗ್ಗಿ ಅಂಟ ಮೊಸರ ಅದನ್ನು ಕುಡ್ಸೋರು. ನಿಂಬೆ ಹುಳಿ ಕುರಿ ಹಾದ ಕುಡ್ಸೋರು. ಈಗೆಲ್ಲನೂ ಪ್ರತಿಯೊಂದು ಈಗ ಯಾವ ಔಷಧನೇ ಇದು ದೇಶೀಯ ಔಷಧನೇ ಹೋಗ್ಯದ. ಇದು ಈ ದರ ಒಂದಕ್ಕೆ ದವಾಖಾನೆ. ಒಂದು ಸ್ವಲ್ಪ ಎಡವಿದ್ರೂ ದವಾಖಾನೆ. ಈಗ ಒಂದು ಸ್ವಲ್ಪ ಎಡವಿದ್ರ ಆಗ ನೋಡ್ರಿ ಒಳ್ಳೆಣ್ಣೆ ಏನದ ಸ್ವಾಡಿನ ಎಣ್ಣೆ ಅಂತೇಳಿ ಒಳ್ಳೆಣ್ಣೆಗೆ ತಾಳಿ ತೊಗೊಂಡು ತೋಸಿ ಕೇರಿ ಅದನ್ನು ದೀಪದ ಬೆಳಕಿಗೆ ಹಿಡ್ದು ಅದನ್ನು ಕಾಸಿ ಕಪ್ಪನೆ ಹಾಕಿದಾರ. ಆಗಿಂದಾಗ ಅದು ಮಾಯ್ದು ಬಿಡ್ತಿತ್ತು. ಆವಾಗ ಈಗೇನದ ದರ ಒಂದು ಸ್ವಲ್ಪ ಏನಾರೇ ಆದ್ರೆ ಮೈ ಕಾಯ್ದರು ಏನಾರೇ ಆದ್ರೆ ದವಾಖಾನೆ ನಡೆದದು. ಈ ದರ ಒಂದು ಅಂದ್ರೆ ಈಗ ಹಿಂಗಳಕಾಯಿ ಹತ್ತಿರ್ತಿತ್ತು. ಮೈ ಕಾಯ್ದಾರ ಹಿಂಗಳಕಾಯಿ ಅದು ಬೆಲ್ಲ ಹಿಂಗಳಕಾಯಿ ಕೊಡೋರು.
ನಮ್ಮೂರಾಗ ಅದಾವ ಏನಾದ್ರ ಮೊನ್ನೆ ನಾವಪ್ಪ ತಂದು ಕೊಟ್ಟಾನ 2 ನಾ ಇನ್ನೂವರೆಗೆ ಉಪ್ಪಿನ ಡಬ್ಬಿಯೊಳಗೆ ಹಾಕಿನ ದರ ಒಂದು ಅದು ಉಪ್ಪಿನಾಗ ಹಾಕಿದ್ರೆ ಅದಕ್ಕೆ ರೋಗ ಇಲ್ಲ ಅಂತ ಹಿಂಗಳಕಾಯಿ ಆಯ್ತಾ. ನಾವು ಸಣ್ಣವ್ರಿದ್ದಾಗ ಏನದ ದೇವ್ರಿಗೆ ಹೋಗ್ಬೇಕು, ಅಲ್ಲ ಶೇಗಪ್ಪನ ಗುಡಿ ಹತ್ತದ, ದೇವ್ರಿಗೆ ಹೋಗ್ಬೇಕು, ಮಲ್ಕಾಯಿ ಮುತ್ತನ ಗುಡಿಗೆ ಹೋಗ್ಬೇಕು. ಅಲ್ಲಿ ಹಿಂಗ ತಪ್ಪಲು ಮುಂದೆಲ್ಲ ತೆದ್ದು ದೇವ್ರಿಗೆ ನಮಸ್ಕಾರ ಮಾಡಿ ಇಟ್ಟು ಹಿಂಗಳು ತಪ್ಪಲ ಹರ್ಕೊಂಡು ಒಂದು ಹಳ್ಳ ಉಪ್ಪಿನಾಗ ಹಾಕೊಂಡು ತಿಂದ್ರೆ ಅದು ಕಳ್ಳ ನುರಿ ಕಿತ್ತಿದ್ದು ಅಂತ ಅವಾಗಿನ ಎಲ್ಲ ಹಾಗಿದ್ದು ಆಗಿನ ಔಷಧ. ಈಗೆಲ್ಲ ಔಷಧೇ ಹೋಗ್ಯಾವ ಬಿಡು ಆ ಕಡೆ. ನಾವು ಹೇಳ್ತೀವಲ್ರಿ, ನಾವು ಹೇಳಿದ್ರೆ ಏನದ ಅವ್ರಿಗೆ ಲಕ್ಷದಾಗಿರಲ್ಲ, ಅಯ್ಯ ಬಿಡು ಅದೇನು ಅನ್ನೋದು ಸುಮ್ಮ ದವಾಖಾನೆ. ಈಗಿನ ಕಾಲಕ್ಕೆ ರೊಕ್ಕ ಹೆಚ್ಚಾಗ್ಯದ. ರೊಕ್ಕ ಹೆಚ್ಚಾಗಿ ಸಲಿಂದ ಜನ ಏನದ ದವಾಖಾನಿಗೆ ಹೋಗ್ತಾರೆ. ಆಗಿನ ರೊಕ್ಕನೇ ಇದ್ದಿದ್ದಿಲ್ಲ ಅವಾಗ, ರೊಕ್ಕನದ ಅಂತದೇ ಗೊತ್ತಿದ್ದಿದ್ದಿಲ್ಲ. ಅವಾಗ ಚಾರಣೆ 8ನೇಕ ನಮ್ಮ ಅವ್ವರು 8ನೇಕ ದುಡ್ದಾರ, ನಾವು 12ನೇ 1 ರೂಪಾಯಿಗೆ ನಾವು ದುಡ್ದೇವ್ರಿ. ಅವಾಗ ಅಷ್ಟು ರೊಕ್ಕ ಪಿರೇ ಇತ್ತು, ಎಲ್ಲ ಮಾಲ ಸಸ್ತ ಇತ್ತು, ರೊಕ್ಕ ಕೊಡ್ತಿದ್ದಿಲ್ಲ. ಈಗ ಮಾಲ ತುಟ್ಟಿ ಇದ್ರು ಬೆಕ್ಕದಟ್ಟು ತುಟ್ಟಿ ಇದ್ರು ಈಗ ರೊಕ್ಕ ಕೊಡ್ತದ, ರೊಕ್ಕ ಕೊಟ್ಕೇರಿ ಬೆಕ್ಕದಟ್ಟು ತರ್ತಿ. ನಾವು ಚಾರಣೆ ರೊಕ್ಕ ಉಡ್ಯದಾಗಿ ಜೋಳ ಹಾಕೊಂಡ್ಕೆ ಹೋಗಿ ಅಂಗಡಿಗೆ ಹೋಗಿ ಸಕ್ರೆ ಚಾಪುಡಿ ಅದು ಯಾರು ಬೀಗರು ಬಂದರೆ ಇಟ್ಟು ಚಹಾ ಮಾಡೋದು. ನಾವು ಹೊಟ್ಟೆ ಚಹಾ ಅನ್ನೋದೇ ಗೊತ್ತಿದ್ದಿಲ್ಲ ನಮ್ಗೆ. ಏನೋ ನಮ್ಮಂಥವ್ರು ಹಿರಿಯ ಮನುಷ್ಯರು ಒಂದಿಟ್ಟು ಬೆಲ್ಲ, ಇಟ್ಟು ಶುಂಠಿ, ಅವಾಗ ಕೆಂಪು ಸಕ್ಕರೆ ಇರ್ತಿತ್ತು, ಅಂಥದ್ದೆಲ್ಲ ತಂದು ಇಟ್ಟು ಸೇರಿನ್ಯಾಗ ಜೋಳ ಹಾಕ್ಕೊಂಡು ಹೋಗಿ ಅಂಗಡಿಗೆ ಹೋಗಿ ಈಗ ಇಟ್ಟು ಸಕ್ಕರೆ ಚಾಪುಡಿ ತಂದ್ರೆ ಯಾರೇ ಬೀಗರು ಬಂದರೆ ಇಟ್ಟು ಚಹಾ ಮಾಡೋದು, ಅವ್ರಿಗೆ ಇಟ್ಟು ಹಾಕೋದು. ನಾವು ಕುಡ್ದೇ ಇಲ್ಲ. ಮುಂಜಾನೆ ತೆದ್ದುಗಳಿಗೆ ಜಳಕ ಮಾಡಿ ಊಟ ರೊಟ್ಟಿ ಪಲ್ಯ ಬರೀ ಇದನ್ನೇ ಉಣೋದು. ಇದೇ ಜೋಳನೇ ಹುಟ್ಬೇಕಾದ್ರೆ ಭಾಳ ಬಿರ್ಸಿತ್ತು ರೀ. ಆಗಿನ ಕಾಲದಾಗ ಜೋಳದ್ದೇ ಭಾಳ ಬಿರ್ಸಿತ್ತು. ಈಗ ಜೋಳನೂ ಊಟದ್ದೇ ಕಮ್ಮದ, ಮೇಲ್ ಖರ್ಚೇ ಹೆಚ್ಚಾಗಿ ಹುಟ್ಟದ. ಈಗ ದರ ಒಂದು ಮೇಲ್ ಖರ್ಚ, ದರ ಒಂದಕ್ಕೆ ಎಣ್ಣೆ, ದರ ಒಂದಕ್ಕೂ ಈಗೇನು ಇಲ್ಲಾರ್ದೆ ಜೀರಿಗೆ ಸಾಸಿವೆ ಹೌದು ದರ ಒಂದು ಏನು ಇಲ್ಲಾರ್ದೆ ಅಡುಗೆನೇ ಮಾಡಂಗಿಲ್ಲ. ಈಗ ಊಟದ್ದು ಜೋಳದ್ದು ಅನ್ನೋದು ಇದು ಕಮ್ಮಿ ಆಗ್ಯದ, ಇದೇ ಮೇಲ್ ಖರ್ಚೆ ಜಾಸ್ತಿ ಆಗ್ಯದ. ಈಗ ಹಂಗದ ನೋಡ್ರಿ ಈಗಿನ ಕಾಲಕ್ಕೆ. ಈಗ ಹ್ಯಾಂಗ ಬಂದದ ಅಂದ್ರೆ ಹಂಗೆ ಹೋಗೋದು. ಈಗ ಯಾಕಡೆ ಹೊತ್ತು ಯಾಕಡೆ ಬಿಸಿಲು, ಯಾಕಡೆ ಹೊತ್ತು ಆ ಕಡೆ ಕೊಡಿ ಹಿಡಿಯೋದು ನೋಡ್ರಿ. ಈಗ ಈ ಕಡೆ ಹೊತ್ತು ಒಂದ್ಗಾಗಿ ಹಿಂಗೆ ಕೊಡಿ ಈ ಕಡೆ ಹಿಡಿಯೋದು, ಈ ಕಡೆ ಹೊತ್ತು ಒಂದ್ಗಾಗಿ ಈ ಕಡೆ ಛತ್ರಿ ಹಿಂಗೆ ಹಿಡಿಯೋದು. ಈಗ ಹಂಗೆ ಬಂದದ್ರಿ ಈಗ ಅಷ್ಟು ಜನ. ಅಂದರೆ ಸ್ನೇಹಿತರೆ, ಅವ್ರ ಕಷ್ಟದ ಅನುಭವ ನಮಗೆ ಹೇಳ್ತಾ ಇದ್ರು. ನಮಗೆ ಗೊತ್ತಿಲ್ಲ, ನಮ್ಮ ಜನ್ರೇಷನ್ ಕಷ್ಟ ಅನ್ನೋದು ಗೊತ್ತಿಲ್ಲ ನಮ್ಗೆ. ಅವ್ರದ್ದು ಅನುಭವ ನಮಗಿಲ್ಲ, ಹೀಗಾಗಿ ನಮ್ಗೆ ಅವ್ರದ್ದು ಕೇಳೋದು ಕಷ್ಟ ಇದು ಅನ್ಸಂಗಿಲ್ಲ. ಈಗ ಎಲ್ಲ ಲೋಕರೂಢಿಯಾಗಿ ಹೇಳ್ತೀನಿ, ನಮಗೆ ಕಷ್ಟ ಗೊತ್ತಿಲ್ಲ. ಹುಟ್ಟಿದ್ಲೇ ನಾವು ಐಷಾರಾಮಿ ತಿನ್ಕೊಂಡು ಉಣ್ಕೊಂಡು ಬೆಳೆದವರು. ಅವರು 1 ಹೊತ್ತಕ್ಕೆ 2 ಹೊತ್ತು ದಿನದಲ್ಲಿ 1 ಹೊತ್ತು ಮಾತ್ರ ಊಟ ಮಾಡಿ ಉಳಿದ ಟೈಮ್ ಉಪವಾಸ ಇದ್ದವರು. ಅವ್ರಿಗೆ ಅನ್ನೋದು ಬೆಲೆನೂ ಗೊತ್ತೈತಿ, ಕಷ್ಟನೂ ಗೊತ್ತೈತಿ. ನಮಗದು ಅನುಭವ ಇಲ್ಲವಲ್ಲ. ಅದಕ್ಕಾಗಿ ಅವ್ರ ಜೀವನ ಹಂಗೆ, ನಮ್ಮ ಜೀವನ ಹಿಂಗೆ. ನಮ್ಮ ಜನ್ರೇಷನ್ ಈ ಥರ ಇದೆ. ಅವ್ರದ್ದೇ ಒಂದು ಇದು ಅಂದರೆ ಅವರು ಆ ಥರ ಅದಾರ ಅಂಥೇಳಿ ಇವಾಗಿನವರೆಗಿನೂ ಅವರು ಸ್ಟ್ರಾಂಗ್ ಆಗಿದ್ದಾರೆ. ನಾವಿಲ್ಲ, 30 ಏಜ್ನಲ್ಲಿ ನಾವು ಟುಸ್ತಂತೀವಿ. ಈ ಥರ ಇದೆ. ಓಕೆ, ನಿಮ್ಗೇನು ಅನ್ನಿಸ್ತು ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ. ಓವರ್ ಆಯಿತು ಅಂತ ಅನ್ಕೋಬೇಡ್ರಿ, ಅವ್ರ ಜೀವನ ಚರಿತ್ರೆ ಮಾತ್ರ ಹೇಳಿದ್ರು ನಿಮ್ಮಂತ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗಾಗಿ ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ನಮ್ಮ ಅತ್ತಿ ಮತ್ತು ಅವರು ಚಿಕ್ಕಮ್ಮ ಇಬ್ಬರು ಸೇರಿಬಿಟ್ಟು ಹಾಡು ಹೇಳಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆದ ಸಾಂಗ್. ನೀವು ಕೇಳಿದ್ದಿರೋ ಇಲ್ವೋ ಗೊತ್ತಿಲ್ಲ. ಈ ಲೋಕಕ್ಕೆ ವಿಭೂತಿ ಹೆಂಗೆ ಬೆಳಕಿಗೆ ಬಂತು ಅನ್ನೋದು ಒಂದು ಸಾಂಗ್ ಮೂಲಕ ಹೇಳ್ತಾರೆ. ಆಮೇಲೆ ಅದರ ಹಿಂದಿನ ಅರ್ಥ ಕೂಡ ಹೇಳ್ತಾರೆ. ವಿಭೂತಿ ಯಾಕೆ ಹಚ್ಚಬೇಕು, ಆಮೇಲೆ ವಿಭೂತಿ ಹೆಂಗೆ ಬೆಳಕಿಗೆ ಬಂತು ನಮ್ಮ ಲೋಕಕ್ಕೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಪ್ಲೀಸ್ ಯಾರು ವಿಡಿಯೋ ಅಷ್ಟೊಂದು ನೋಡ್ತಾ ಇಲ್ಲ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಉತ್ತರ ಕರ್ನಾಟಕದವರನ್ನು ಯಾವತ್ತಿಗೂ ಬೆಳೆಸಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.